ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನಿಮ್ಮನೇಲಿ ಏನಾದರೂ ರಟ್ಟಿನ ಬಾಕ್ಸ್ಗಳು ತುಂಬ ಇದ್ದರೆ ಚಿಂತೆನೇ ಮಾಡಬೇಕಾಗಿಲ್ಲ. ನೋಡಿ, ಈ ವಿಡಿಯೋ ನೋಡಿದರೆ ನಿಮ್ಮ ಮನೆಗಳಲ್ಲಿ ಇರುವಂತಹ ರಟ್ಟಿನ ಬಾಕ್ಸ್ಗಳೆಲ್ಲ ಆರಾಮಾಗಿ ಫಟಾಫಟ್ ಅಂತ ನೀವು ಯೂಸ್ ಮಾಡ್ಕೊಂಡು ಬಿಡ್ತೀರಾ. ನೋಡಿ, ಅದಕ್ಕಾಗಿ ನಾನಿಲ್ಲಿ ಮಾಡ್ತಾ ಇರೋದು ಒಂದು ರಟ್ಟಿನ ಬಾಕ್ಸನ್ನು ತೊಗೊಂಡಿದ್ದೀನಿ. ಅದಕ್ಕೆ ಮೇಲ್ಗಡೆ ನಾನು ಗಮ್ ಹಾಕಿಬಿಟ್ಟು ಕ್ರಾಫ್ಟ್ ಪೇಪರ್ನ ನಾನಿಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಡ್ರಾಯಿಂಗ್ ಶೀಟ್ ಇದ್ದರೆ ಅದು ಕೂಡ ಅಂಟಿಸ್ಕೊಳ್ಬಹುದು. ನಾನಿಲ್ಲಿ ಕ್ರಾಫ್ಟ್ ಪೇಪರ್ನ ಅಂಟಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಕಲರ್ ಬೇಕು ನೋಡಿ, ಆ ಕಲರಲ್ಲಿ ನೀವು ಅಂಟಿಸ್ಕೋಬಹುದು. ಈಗ ನೋಡಿ, ಇದೇ ರೀತಿನ ಪೂರ್ತಿ ರಟ್ಟಿನ ಬಾಕ್ಸನ್ನು ನಾನು ಈ ರೀತಿ ಕ್ರಾಫ್ಟ್ ಪೇಪರಿಂದ ಅಂಟಿಸ್ಕೊಂಡು ಬಂದಿದ್ದೀನಿ. ಅದರ ಮೇಲ್ಗಡೆ ನಾನೀಗ ನೋಡಿ ವೈಟ್ ಕಲರ್ ಪೇಂಟನ್ನು ತೊಗೊಂಡ್ಬಿಟ್ಟು ನಿಮಗೆ ಬೇಕಾದ ಹಾಗೆ ಡಿಸೈನಲ್ಲಿ ನೀವು ಇದರಲ್ಲಿ ನೋಡಿ ಡಿಸೈನ್ ಮಾಡ್ಕೋಬಹುದು. ನೋಡಿ, ನಾನು ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಕೊಡೋಣ ಅಂತ ಹೇಳಿ ನಾನು ಈ ರೀತಿ ಡಿಸೈನನ್ನು ಮಾಡ್ತಾ ಇದ್ದೀನಿ. ಈ ಥರ ನೀವೇನಾದರೂ ಡಿಸೈನ್ ಮಾಡಿಬಿಟ್ಟು ಇಟ್ಟರೆ ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಬೇರೆಯವ್ರು ಯಾರು ಮನೆಗೆ ಬಂದರೆ ನಾವು ಕೂಡ ಸುಮ್ಮನೆ ರಟ್ಟಿನ ಬಾಕ್ಸ್ ವೇಸ್ಟ್ ಮಾಡಿದ್ದೀವಲ್ಲ, ನಾವು ಈ ಥರ ಐಡಿಯಾ ಮಾಡ್ಬೋದಲ್ಲ ಅಂತ ಹೇಳಿ ಕೂಡ ಅವರು ಹೇಳ್ತಾರೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದು ಸರಿ ಮಾಡಿ ನೋಡಿ, ಕೊನೆಯಲ್ಲಿ ನೀವೇ ಹೇಳ್ತೀರಾ ಈ ವಿಡಿಯೋ ಫುಲ್ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿದೆ ನಿಮ್ಮ ಐಡಿಯಾ ಅಂತ ಹೇಳಿ. ಈ ರೀತಿ ಪಾರ್ಸಲ್ ಬಂದವಾಗಲೋ ಅಥವಾ ಏನೋ ಒಂದು ಸಾಮಾನು ತಂದವಾಗ ನಮಗೆ ಈ ರೀತಿ ರಟ್ಟಿನ ಬಾಕ್ಸ್ಗಳು ತುಂಬ ಇರುತ್ತಲ್ವ, ಅವುಗಳನ್ನು ನಾವು ಯೂಸ್ ಮಾಡ್ಕೋಬಹುದು. ನೋಡಿ, ಬೇಡ ಅಂತ ಬಿಸಾಕುವ ಈ ರಟ್ಟಿನ ಬಾಕ್ಸನ್ನು ನಾವು ಬಳಸ್ಕೊಂಡು ಒಂದು ಉಪಯುಕ್ತವಾಗಿರುವಂತಹ ಹಾಗೆಯೇ ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು. ನೋಡಿ, ಈ ರೀತಿ ಬಾರ್ಡರ್ ನಾನೇನು ಹಾಕ್ತಾ ಇದ್ದೀನಲ್ಲ, ಇದೇ ರೀತಿಯೇ ಫುಲ್ ಕಂಪ್ಲೀಟಾಗಿ ನಾನೀಗ ಎಡ್ಜಿಗೆ ಪೂರ್ತಿ ರಟ್ಟಿನ ಬಾಕ್ಸಿನ ಎಡ್ಜಿಗೆ ಇದೇ ರೀತಿಯೇ ನಾನು ಬಾರ್ಡರ್ನ ಹಾಕ್ತೀನಿ. ನಿಮಗೆ ಯಾವ್ದು ಅನುಕೂಲ ನೋಡಿ ಆ ರೀತಿ ನೀವು ಬಾರ್ಡರ್ನ ಹಾಕ್ಕೊಳ್ಳಿ. ನಾನು ಫಸ್ಟ್ ನೋಡಿ ಈ ರೀತಿ ನಾನು ಡಿಸೈನನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕ್ಯೂಟಾಗಿ ಹಾಗೆ ಟ್ರೆಡಿಷ್ನಲ್ ಲುಕ್ ಬೇರೆ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಾಡಿ ನೀವು ಸ್ಟ್ಯಾಂಡ್ ಥರ ಕೂಡ ಯೂಸ್ ಮಾಡ್ಕೋಬಹುದು. ತುಂಬ ನೀಟಾಗಿ ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಕಲರ್ ಕಾಂಬಿನೇಷನ್ ನಿಮಗೆ ಗೊತ್ತಿರಲಿ. ಈ ರೀತಿ ಸ್ವಲ್ಪ ಡಾರ್ಕು ಹಾಗೆ ಲೈಟ್ ಕಲರು ಈ ಥರ ಕಾಂಬಿನೇಷನಲ್ಲಿ ನೀವು ತೊಗೊಂಡ್ರೆ ತುಂಬ ಲುಕ್ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಕೆಳಗಡೆ ಕ್ರಾಫ್ಟ್ ಪೇಪರ್ ಹಾಕಿರೋದು ಡಾರ್ಕ್ ಕಲರಿಂದು, ಅದ್ರ ಮೇಲ್ಗಡೆ ವೈಟ್ ಕಲರ್ ಪೇಂಟ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನಿಲ್ಲಿ ವೈಟ್ ಕಲರ್ ತೊಗೊಂಡಿದ್ದೀನಿ. ನೀವು ಕ್ರಾಫ್ಟ್ ಪೇಪರ್ನ ಯಾವ ಕಲರ್ ತೊಗೋತೀರಾ ನೋಡಿ, ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಮೇಲ್ಗಡೆ ರಂಗೋಲಿ ಬರಲಿಕ್ಕೆ ಬೇರೆ ಕಲರನ್ನು ನೀವು ಚಾಯ್ಸ್ ಮಾಡ್ಕೊಳ್ಬೇಕಾಗತ್ತೆ. ಡಬ್ಬಿಗೆ ನಾವು ಕ್ರಾಫ್ಟ್ ಪೇಪರ್ ಅಂಟಿಸುವಾಗ ಸ್ವಲ್ಪ ಡಾರ್ಕ್ ಕಲರಿನ ಪೇಪರ್ನ ಅಂಟಿಸಿದ್ರೆ ಮಾತ್ರ ಸಖತ್ ಲುಕ್ ಕೊಡುತ್ತೆ ಅಂತಲೇ ಹೇಳಬಹುದು. ನೋಡಿ, ನಾನಿಲ್ಲಿ ಪೂರ್ತಿಯಾಗಿ ಇದನ್ನು ನೋಡಿ ಹೀಗೆ ರಂಗೋಲಿನ ಬಾರ್ಡರ್ ಡಿಸೈನನ್ನು ಮಾಡ್ಕೊಂಡು ಬರ್ತೀನಿ. ಪೂರ್ತಿ ರಟ್ಟಿನ ಬಾಕ್ಸಿಗೂ ಕೂಡ ಇದೇ ರೀತಿಯೇ ನಾನು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ, ಚೇಂಜ್ ಮಾಡ್ತಿಲ್ಲ. ಇದೇ ಡಿಸೈನನ್ನೇ ನಾನು ನಾಲ್ಕು ಬದಿಯಲ್ಲೂ, ನಾನೇನು ರಟ್ಟಿನ ಬಾಕ್ಸ್ ತೊಗೊಂಡಿದ್ನಲ್ಲ ಆ ನಾಲ್ಕು ಬದಿಯಲ್ಲೂ ಇದೇ ಡಿಸೈನನ್ನೇ ಮಾಡಿಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಫುಲ್ ಮಾಡೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ. ಸೊ ಹಾಗಾಗಿ ನಾನೀಗ ಇದನ್ನು ಪೂರ್ತಿ ಬಾರ್ಡರ್ನ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ, ನೀವು ನೋಡ್ತಿರ್ಬೋದು ಇವಾಗ ಪೂರ್ತಿ ಬಾರ್ಡರ್ನ ನಾನೀಗ ಆಲ್ರೆಡಿ ನೋಡಿ ಪೂರ್ತಿ ಈ ರೀತಿ ಹಾಕ್ಕೊಂಡು ಬಂದಿದ್ದೀನಿ. ಈ ಥರ ಹಾಕಿದ ಮೇಲೆ ನಿಮಗೆ ಮಿಡಲ್ನಲ್ಲಿ ಹಾಗೆ ಖಾಲಿ ಬಿಡಬೇಕು ಅನಿಸಿದರೆ ಹಾಗೆ ಬಿಟ್ಬಿಡ್ಬೋದು ನೀವು, ಅಥವಾ ನಿಮಗೆ ಅಲ್ಲಿ ಬೇರೆ ರೀತಿ ಏನಾದರೂ ಡಿಸೈನ್ ಮಾಡೋಣಪ್ಪ ಅಂತ ಅನಿಸಿದರೆ ಡಿಸೈನ್ ಕೂಡ ನೀವು ಮಾಡಬಹುದು. ನಾನಿಲ್ಲಿ ರಂಗೋಲಿ ಬರೀತಿದ್ದೀನಿ, ನೀವು ಬೇರೆ ಬೇರೆ ಡಿಸೈನ್ ನಿಮಗೆ ಬೇಕಾದ ಹಾಗೆ ಬರೀಬಹುದು. ಬಾರ್ಡರ್ ರಂಗೋಲಿ ಆಗಿರೋದ್ರಿಂದ ಸೊ ಮಿಡಲ್ನಲ್ಲೂ ರಂಗೋಲಿ ಬರೆದ್ರೆ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ರಂಗೋಲಿ ಬರಿತಾ ಇದ್ದೀನಿ. ನೀವು ವರ್ಲಿ ಆರ್ಟ್ ಕೂಡ ಮಾಡಬಹುದು, ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನಾನು ಫಸ್ಟ್ ನೀವೇನು ಮಾಡಿ ಪೆನ್ಸಿಲಲ್ಲಿ ಬರ್ಕೊಂಡ್ಬಿಡಿ. ನೆಕ್ಸ್ಟ್ ನೀವು ಅದರ ಮೇಲೆ ವೈಟ್ ಕಲರ್ ಪೇಂಟಿಂದ ಪೂರ್ತಿ ನೀಟಾಗಿ ನಿಧಾನಕ್ಕೆ ನೀವು ಈ ರೀತಿ ಪೇಂಟ್ ಮಾಡ್ಕೊಳ್ಬೇಕಾಗುತ್ತೆ. ಪೇಂಟ್ ಮಾಡುವಾಗ ಬ್ರಷ್ ಸ್ವಲ್ಪ ತೆಳುವಾಗಿರುವಂತಹ ಬ್ರಷ್ನ ತೊಗೊಂಡ್ರೆ ಒಳಿತು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ನೋಡಿ ಈ ರೀತಿ ರಟ್ಟಿನ ಬಾಕ್ಸ್ ಅಲ್ಲದೆ ನಿಮ್ಮ ಮನೇಲಿ ಏನಾದರೂ ವುಡಲ್ ಟೇಬಲ್ ಇದ್ದರೆ ಅಥವಾ ವುಡನ್ ಏನಾದರೂ ಬಾಕ್ಸ್ಗಳಿದ್ದರೆ ಅವುಗಳ ಮೇಲೂ ಕೂಡ ನೀವು ಡಾರ್ಕ್ ಕಲರಿನ ಪೇಂಟ್ ಮಾಡಿಬಿಟ್ಟು ನಂತರ ಈ ರೀತಿ ನೀವು ರಂಗೋಲಿನ ಬರೆದುಬಿಟ್ಟು ಡಿಸೈನನ್ನು ಮಾಡ್ಕೋಬಹುದು. ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಸಖತ್ತಾಗಿ ಕಾಣಿಸುತ್ತೆ. ಒಂದು ಹೊಸ ಲುಕ್ ಕೊಡುತ್ತೆ ಮನೆಗೆ ಅಥವಾ ಹಾಲಿಗೆ, ಆ ರೂಮಿಗೆ ಒಂದು ಹೊಸ ಲುಕ್ಕನ್ನೇ ಕೊಡುತ್ತೆ ಅಂತಲೇ ಹೇಳಬಹುದು. ನೋಡಿ ಮಿಡಲ್ನಲ್ಲಿ ನಾನೀಗ ಚಿಕ್ಕದಾಗಿರುವಂತಹ ರಂಗೋಲಿನ ಹಾಕ್ಕೊಂಡಿದ್ದೀನಿ. ನಂತರ ಹಾಗೆ ಕೆಳಗಡೆ ನೋಡಿ ಈ ರೀತಿ ಬರ್ಕೊಂಡಿದ್ದೀನಿ. ನಿಮಗೀಗ ಕಾಣ್ತಾ ಇರ್ಬೋದು. ನೋಡಿ ಈ ರೀತಿ ನಾನು ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಹೀಗೆ ಎರಡೂ ಬದಿಯಲ್ಲೂ ಕೂಡ ನಾನೀಗ ರಂಗೋಲಿನ ಪೂರ್ತಿ ಕೂಡ ಬರ್ಕೊಂಡು ಬರ್ತೀನಿ. ನೋಡಿ ಇವಾಗ ಎರಡೂ ಬದಿಯಲ್ಲೂ ಕೂಡ ನಾನು ಈ ರೀತಿ ರಂಗೋಲಿನ ಬರೆದಿಟ್ಕೊಂಡಿದ್ದೀನಿ. ನೋಡಿ ಇವಾಗ ಫೈನಲ್ ಲುಕ್ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನಿಮ್ಮನೆಯಲ್ಲಿರುವಂತಹ ಪ್ರೈಸ್ಗಳನ್ನು ಇಡಲಿಕ್ಕೆ ಅಥವಾ ಫ್ಲವರ್ ವಾಸನ್ನು ಇಡಲಿಕ್ಕೆ ನೀವು ಬಳಸಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಾನು ಕೂಡ ಹೀಗೆ ಮಾಡಿಬಿಟ್ಟು ಇದನ್ನು ಹಾಲಲ್ಲಿ ಇಟ್ಟಿದ್ದೀನಿ. ಮನೆಗೆ ಬಂದವರೆಲ್ಲ ನಮಗೆ ಈ ಐಡಿಯಾ ಹೊಳದೇ ಇಲ್ವಲ್ಲ, ನಾವು ಕೂಡ ಈ ರೀತಿ ಮಾಡ್ಬೋದಿತ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.